ಬಂಧುಗಳೇ, ಇದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನನ್ನ ಜೊತೆ ಒಂದು ಎಕ್ಸೈಟಿಂಗ್ ಪ್ಯಾನಲ್ ಇವತ್ತು ಬಿಜೆಪಿಯ ವಕ್ತಾರರಾಗಿ ಅಶೋಕ್ ಗೌಡ್ರು, ನಮಸ್ಕಾರ. ಉಮೇಶ್ ಗೌಡ್ರು ಇದ್ದಾರೆ ಜೆಡಿಎಸ್ ಇಂದ, ಡಾಕ್ಟರ್ ಶಂಕರ್ ಗುಹಾ ಕಾಂಗ್ರೆಸ್ ಅನ್ನ ಪ್ರತಿನಿಧಿಸುತ್ತಿದ್ದಾರೆ. ಥ್ಯಾಂಕ್ ಯು ಫಾರ್ ಯರ್ ಟೈಮ್. 3 ಜನರಿಗೆ ಧನ್ಯವಾದ ನೀವು ಇಲ್ಲಿ ಬಂದಿರೋದಕ್ಕಾಗಿ. ನಾನು ಡಾಕ್ಟರ್ ಶಂಕರ್ ಗುಹಾ ಇಂದಾನೆ ಶುರು ಮಾಡ್ತೀನಿ. ಸರ್, ಮುಜುಗರ ಅನ್ನೋದು ಬಹಳ ಸಣ್ಣ ಪದ ಅಂತ. ಈ ತರ ನಾನು ನಿಮಗೆ ಒಂದು ಸೀರೀಸ್ ಆಫ್ ಆಡಿಯೋ ಕ್ಲಿಪ್ಸ್ದು ಅವಾಂತರಗಳು, ವಿವಾದಗಳು ಏನಾಗಿದೆ ನಾನು ನಿಮ್ಮ ಮುಂದೆ ಈಗ ವಿವರ್ಸ್ ಹೇಳಿದ್ದೀನಿ. ಮುಜುಗರ ಅನ್ನೋದು ಸಣ್ಣ ಪದ ಅಂತ. ಪ್ಲೀಸ್, ನಿಮ್ಮ ಸೀರೀಸ್ ಆಫ್ ಆಡಿಯೋ ಕ್ಲಿಪ್ನಲ್ಲಿ ಸೆಲೆಕ್ಟಿವ್ ಆಗಿ ಬರೀ ಕಾಂಗ್ರೆಸ್ದೇ ತೋರಿಸ್ಬಿಟ್ರೆ ನೀವು, ಬಿ ಜೆ ಪಿದು ಯಾವುದು ತೋರಿಸಲೇ ಇಲ್ಲ. ಯಾಕೆಂತ ನನಗೆ ಗೊತ್ತಿಲ್ಲ. ಆ ಸೀರೀಸ್ ಆಫ್ ಆಡಿಯೋ ಕ್ಲಿಪ್ಸು, ವಿಡಿಯೋ ಕ್ಲಿಪ್ಸು ಇದೆ ಬಿ ಜೆ ಪಿ ಅವರದ್ದು. ನೀವು ಚರ್ಚೆ ಮಾಡಬೇಕಾದ್ರೆ ಚರ್ಚೆ ಮಾಡಬೇಕಾದ್ರೆ ನೀವು ಈ ಆಡಿಯೋ ಕ್ಲಿಪ್ಪು, ವಿಡಿಯೋ ಕ್ಲಿಪ್ಪು ಮುಜುಗರ ಮಾಡ್ತಾ ಇದೆ ಅಂತಾದರೆ ಎಲ್ಲ ಪಕ್ಷಗಳದ್ದನ್ನು ಹೇಳಬೇಕು. ಈ ಪಕ್ಷದ ಹಿಂಗಾಗಿತ್ತು, ಇಟ್ ಶುಡ್ ಬಿ ಅ ಫೇರ್ ಪ್ಲೇ. ಸೆಲೆಕ್ಟಿವ್ ಆಗಿ ನೀವು ಕಾಂಗ್ರೆಸ್ನೇ ಟಾರ್ಗೆಟ್ ಮಾಡ್ತಿರೋವಂಥದ್ದು ಸಮಂಜಸ ಅಲ್ಲ ಒಂದು. ಆಮೇಲೆ ಎಂಬ್ಯಾರೇಸ್ಮೆಂಟ್ ಅಂದರೆ ಏನು ಎಂಬ್ಯಾರೇಸ್ಮೆಂಟ್? ಡಾಕ್ಟರ್, ಯಾಕೆ ನೀವು ಟಾರ್ಗೆಟ್ ಅಂತೀರಿ? ಕೇಳಬೇಕಾಗಿರೋದು ಎಲ್ಲರೂ ಕೇಳಬೇಕು. ಯಾಕೆ ಸರ್ಕಾರದವ್ರು ಇರೋರ್ನು ವಿರೋಧ ಪಕ್ಷ ಇದ್ದಾರೆ, ಶ್ಯಾಡೋ ಕೇಳಲೇಬೇಕಲ್ಲ ಅವ್ರನ್ನು ನೀವು. ಇವಾಗ ಮುಂದಿನ ಅವ್ರು ಇನ್ನೆಷ್ಟು ಕಿಟ್ಟದಾಗ ಮಾತಾಡಿದ್ದಾರೆ BBMP ಕಾಂಟ್ರಾಕ್ಟ್. ಅಲ್ಲ, ಇವತ್ತು ಅದನ್ನ ತೋರಿಸ್ಬೇಕಾಗಿತ್ತಲ್ಲ. ಇವತ್ತು ಜನರಿಗೆ ಬಿಜೆಪಿ ಕೂಡ ಹಿಂಗಿತ್ತು ಅಂತ ತೋರಿಸ್ಬೇಕಾಗಿತ್ತು. ಎಡಿಟೋರಿಯಲ್ ಪಾಲಿಸಿ ನಾನು ಹೇಳ್ತಿಲ್ಲ, ನನ್ನ ಒಪಿನಿಯನ್ ನಾನು ಹೇಳ್ತಾ ಇದ್ದೀನಿ. ಯು ಆರ್ ಬೀಯಿಂಗ್ ಸೆಲೆಕ್ಟಿವ್ ಅಂತ ನಾನು ಹೇಳ್ತಾ, ದಟ್ ಇಸ್ ಮೈ ಒಪಿನಿಯನ್. ಆಮೇಲೆ ನೀವು ಆಡಿಯೋ ಕ್ಲಿಪ್ ಅಂತ ಜನರಲ್ ಆಗಿ ತೋರಿಸಿದಾಗ ಎಲ್ಲರದು ಹಿಂಗಿದೆ ಅಂತ ಹೇಳ್ಬೇಕು. ಇಲ್ಲ, ಜನರಲ್ ಆಗಿ ತೋರಿಸಲಿಲ್ಲ ನಾನು. ಸರ್ಕಾರಕ್ಕೆ 2023ರಲ್ಲಿ ಜನರಿಗೆ ನೀವು ಒಂದು ರಾಂಗ್ ಮೆಸೇಜ್, ಆಸ್ ಇಫ್ ಯು ಆರ್ ಟಾರ್ಗೆಟಿಂಗ್ ಕಾಂಗ್ರೆಸ್ ಅನ್ನೋದ್ರ ಒಂದು ರಾಂಗ್ ಮೆಸೇಜ್ ಕೊಟ್ಟಿದ್ದೀರಾ. ಹಿಂಗಾಗಿತ್ತು ಪ್ರಸ್ತುತ ಇವತ್ತು ಚರ್ಚೆ ಮಾಡೋಣ ಅಂತ ಒಂದು ಹೇಳ್ಬೋದಾಗಿತ್ತು. ಇರ್ಲಿ ಬಿಡಿ, ನಾನು ನಿಮ್ಮ ಎಡಿಟೋರಿಯಲ್ ನಾನು ಕ್ವೆಶ್ಚನ್ ಮಾಡಕ್ ಮುಜುಗರ ಅನ್ನೋ ಸಣ್ಣ ಪದ. ಮುಜುಗರ ಖಂಡಿತ ಏನು ಮುಜುಗರ ಇಲ್ಲ. ಇಂಥ ಒಂದು ಪ್ರಕ್ರಿಯೆ ನಡೆದಾಗ ಬೇಕಾದಷ್ಟು ಜನ, 140 ಜನ ಶಾಸಕರಿದ್ದಾರೆ ನಮಗೆ ಇವತ್ತು. ಭಾಳ ದೊಡ್ಡ ಮಟ್ಟದಲ್ಲಿ ಗೆದ್ದು ಬಂದಿದ್ದೀವಿ. ಎಲ್ರಿಗೂ ಆಸೆ ಇರ್ತದೆ, ಆಕಾಂಕ್ಷೆ ಇರುತ್ತೆ. ಹಾಗಾಗಿ ಎವ್ರಿಬಡಿ ಈಸ್ ರೈಟ್ ಇನ್ ದೇರ್ ಓನ್ ವೇ. ಒಂದು ಮನೆಯಲ್ಲಿ 4 ಜನ ಇರೋವಂಥ ಕಡೆಯೇ ತಂದೆ ಮಗನ ಮಧ್ಯೆ ಬೇಕಾದಷ್ಟು ಡಿಫ್ರೆನ್ಸಸ್ ಇರ್ತದೆ. ಹಿಂದೆ ಇಂಥ ಬೇಕಾದಷ್ಟು ಪ್ರಕ್ರಿಯೆ ನಡೆದಿದೆ. ಅಂಥದ್ದಲ್ಲಿ ಯಾರಿಗೋ ಸಮಾಧಾನ, ಯಾರಿಗೇನು ಬೇಜಾರಿದೆಯೋ, ಅವ್ರಿಗೇನು ಅಸಮಾಧಾನ ಇದೆಯೋ ಅವ್ರನ್ನ ಒಂದು ಕಡೆಯಿಂದ ಸಮಾಧಾನ ಮಾಡಿಸಿ ಅವ್ರನ್ನ ಕಾನ್ಫಿಡೆನ್ಸಿಗೆ ತೊಗೊಳ್ಳೋವಂಥ ಒಂದು ಪ್ರಕ್ರಿಯೆ ನಡೀತಾನೆ ಇದೆ. ನಮ್ಮ ಪಕ್ಷಕ್ಕೆ ಯಾವುದೂ ಮುಜುಗರ ಅಲ್ಲ. ಕಾಂಗ್ರೆಸ್ ಪಾರ್ಟಿ ಇಂಥದ್ದನ್ನು ಬೇಕಾದಷ್ಟು ಇಟ್ ಹಸ್ ಸೀನ್ ವೆದರ್ಡ್ ಮೆನಿ ಅಪ್ಸ್ ಆ್ಯಂಡ್ ಡೌನ್ಸ್. ಇದನ್ನು ಯಾರ್ಯಾರಿಗೆ ಏನೇನು ಅಸಮಾಧಾನ ಇದೆಯೋ ನಮ್ಮ ವರಿಷ್ಠರಿದ್ದಾರೆ, ಮುಖ್ಯಮಂತ್ರಿಗಳು ಭಾಳ ಸಮರ್ಥರಿದ್ದಾರೆ. ಅವರು ಐ ಆಮ್ ಶ್ಯೂರ್ ಈಸ್ ಎ ಪೊಲಿಟಿಕಲ್ ಥ್ರೆಟ್ ಏನು ಗೊತ್ತಾ ಇರೋದು. ಬಸವರಾಜ್ ಇಟ್ನಾಳ್ ಅವರಿದ್ದಾರೆ. ಸ್ವಾಗತ ಬಸವರಾಜ್ ಇಟ್ನಾಳ್ ಅವ್ರಿಗೆ. ಹಿರಿಯ ಪತ್ರಕರ್ತರಿದ್ದಾರೆ, ರಾಜಕೀಯ ವಿಶ್ಲೇಷಕರಿದ್ದಾರೆ. ಡಾಕ್ಟರ್ ಬಾಯ್, ಥ್ರೆಟ್ ಏನ್ ಗೊತ್ತಾ? ಬಿಜೆಪಿಯವರು ನಿಮ್ ಬಗ್ಗೆ ಪೇಮೆಂಟ್ ಸೀಟ್ ಅನ್ನೋದು ಇನ್ನೊಂದು, ಅದು ಬೇರೆ ಪ್ರಶ್ನೆ. ನಿಮ್ಮ ಪಕ್ಷದವರೇ ಈ ರೀತಿ ಮಾತಾಡ್ಕೊಳ್ತಿದ್ದಾರೆ ಅಂತ ನಾವು ಅನ್ಕೋಬೇಕಾ? ಇಲ್ಲಿ ಅಷ್ಟಕ್ಕೆ ನಿಲ್ಲಿಲ್ಲ. ಇದೇ ಯತ್ನಾಳ್ ಅವರು ಯಡಿಯೂರಪ್ಪನವರು 2.5 ಸಾವಿರ ಕೋಟಿ ಕೊಟ್ಟಿದ್ರು ಮುಖ್ಯಮಂತ್ರಿಗಳಾಗಕ್ಕೆ ಅಂತ ಹೇಳಿದ್ರು. ಏನಾಯ್ತು? ಸೊ ಹಂಗೆ ಮನಸ್ಸಿಗೆ ಬೇಜಾರಾದಾಗ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ, ಅದ್ರ ಬಗ್ಗೆ ಯಾರು ಚರ್ಚೆ ಆಗ್ಲಿಲ್ವಲ್ಲ ಯಾವತ್ತೂ. ಯಾವುದ್ರ ಬಗ್ಗೆ ಆಗ್ಲಿಲ್ಲ? ಯತ್ನಾಳ್ ಅವ್ರ ಹೇಳಿಕೆ ಬಗ್ಗೆ, ಯತ್ನಾಳ್ ಅವ್ರ ಹೇಳಿಕೆ ಬಗ್ಗೆ ಒಂದ್ಸಲ ಈಶ್ವರಪ್ಪನವರು ಹೋಗಿ ಗವರ್ನರ್ಗೆ ಕಂಪ್ಲೇಂಟ್ ಕೊಟ್ಟರು, ನಮ್ಮ ಮುಖ್ಯಮಂತ್ರಿಗಳು ಕರಪ್ಟ್ ಅಂತೇಳಿ. ಈ ಭಾರತ ರಾಷ್ಟ್ರದ ಹಿಸ್ಟ್ರಿನಲ್ಲೇ ಆಗಿಲ್ಲ ಅಂತದ್ದು ಪ್ರಕ್ರಿಯೆ, ಯಾವತ್ತೂ ಆಗಿಲ್ಲ. ಫಸ್ಟ್ ಅಂಡ್ ಲಾಸ್ಟ್ ಅದೇನೆ. ಆಯ್ತಾ? ಸಬ್ಜೆಕ್ಟ್ ನೀವೇನು ಬಹಳ ಕಷ್ಟಕರವಾದ ಪರಿಸ್ಥಿತಿ. ಹೀಗಾಗಿ ನೀವೇನು ಬಹಳ ವೈಟ್ ವಾಶ್. ಸಂಪುಟ ಸಂಕಟ, ಅಲ್ಲಿ ಬೀದಿನಲ್ಲಿ ಪ್ರತಿಭಟನೆ ಆಗ್ತಿರೋದನ್ನ ನಿಭಾಯಿಸಬೇಕು. ಈಗ ಬೀದಿನಲ್ಲಿ ಒಂದೇ ಆಗ್ತಿದ್ರೆ ಸರಿ, ಇನ್ನು ರೂಮ್ ಒಳಗಡೆ ಬ್ಯಾಕ್ ರೂಮ್ ಟಾಕ್ಸ್ ಬೇರೆ ನಡೀತಿದೆ, ಇದನ್ನೂ ನಿಭಾಯಿಸಬೇಕು ಸರ್ಕಾರ. ಎಷ್ಟು ತಲೆನೋವಿದೆ ಡಾಕ್ಟರ್ ಗುಹಾಗೆ. ಅಶೋಕ್ ಗೌಡ್ರೆ, ಇವತ್ತಿನ ಪರಿಸ್ಥಿತಿ ಏನು ಅಂದ್ರೆ ಬಿಜೆಪಿ ಅವರಿಗೆ ಪಾಪ ಅವ್ರು ಹೇಳಲೇಬೇಕಾಗ್ತದೆ. ಅವ್ರ ಪಕ್ಷದಲ್ಲೂ ಮೊನ್ನೆನೂ ಸದಾನಂದ ಗೌಡರು ಆಡಿಯೋ ಬರಲಿಲ್ವೇ? ಅಲೆಜೆಡ್ ಸದಾನಂದ ಗೌಡರು ಬರಲಿಲ್ಲ, ಅದು ಅವ್ರ ಎಂಬ್ಯಾರೆಸ್ ಆಗ್ಲಿಲ್ವ ಅವ್ರಿಗೆ? ಅಫ್ಕೋರ್ಸ್. ಹಂಗೆ ಅದು ಅವರಲ್ಲ ಅಂದ್ರು ಅವರು. ನಾನಲ್ಲ, ನಾನು ಮಾತಾಡಿದ್ದಲ್ಲ ನಮ್ಮಲ್ಲಿ. ಹಾಗಾಗಿ ಬಿಜೆಪಿ ಅವರಿಗೆ ಈ ಒಂದು ವಿಷಯದ ಬಗ್ಗೆ ಮಾತಾಡಕ್ಕೆ ಏನು ಆಕ್ಚುಲಿ ದೇ ಡೋಂಟ್ ಹ್ಯಾವ್ ಎನಿ ರೈಟ್ಸ್ ಎಟ್ ಆಲ್. ಎನಿವೆ, ಆದರೆ ನಾನು
ಟು ಸಮ್ ಇಟ್ ಅಪ್ ಆ್ಯಂಡ್ ಮೈ ಬಿಗಿನಿಂಗ್ ಸ್ಟೇಟ್ಮೆಂಟ್, ಪಕ್ಷದಲ್ಲಿ ಇಂಥ ಏಳು ಬೀಳು ಯಾರಿಗಾರು ಸಣ್ಣ ಅಸಮಾಧಾನ ಇದ್ದರೆ ಅದನ್ನು ನಿಭಾಯಿಸುವಂಥ ಶಕ್ತಿ ನಮ್ಮ ಮುಖ್ಯಮಂತ್ರಿಗಳಿಗಿದೆ, ನಮ್ಮ ಡೆಲ್ಲಿಲಿರುವಂಥ ವರಿಷ್ಠರಿಗಿದೆ. ಇದನ್ನೆಲ್ಲ ದಾಟಿ ನಾವು ಅವ್ರೆಲ್ಲರೂ ನಾವು ಗಣನೆಗೆ ತೊಗೊಂಡು ವಿಶ್ವಾಸಕ್ಕೆ ತೊಗೊಂಡು ವಿ ವಿಲ್ ಗಿವ್ ಎ ವೆರಿ ಗುಡ್ ಗವರ್ಮೆಂಟ್. ಅದರಲ್ಲಿ ನಮಗೇನು ಅನುಮಾನ ಇಲ್ಲ. ಅಶೋಕ್ ಗೌಡ್ರೆ, ಎಲೆಕ್ಷನ್ ಕ್ಯಾಬಿನೆಟ್ ಅಂದರು, ಎಲೆಕ್ಷನ್ಗೋಸ್ಕರ ಮಾಡಿರುವಂಥ ಕ್ಯಾಬಿನೆಟ್ ಅಂದರು. ಆ ಕ್ಯಾಬಿನೆಟ್ ಬಗ್ಗೆನೇ ಈ ಪ್ರಮಾಣದಲ್ಲಿ ಅಪಸ್ವರ, ಅನುಮಾನ, ಅಸಮಾಧಾನ ಇಷ್ಟೆಲ್ಲ ಇರುವಂಥ ಸಂದರ್ಭದಲ್ಲಿ ಮುಂದಿನ ಚುನಾವಣೆನ ನಿಜವಾಗ್ಲೂ ಒಂದು ಪ್ರಬಲವಾಗಿ ನಿಭಾಯಿಸುವಂಥ ಕ್ಯಾಬಿನೆಟ್ ಇದಾಗಬಹುದಾ? ಕೀಪಿಂಗ್ ಇನ್ ಮೈಂಡ್ ಹಿನ್ನೆಲೆಯಲ್ಲಿ ಈ ರೀತಿಯ ಚಟುವಟಿಕೆಗಳು ನಡೀತಿದೆ ಅಂತ. ಪ್ಲೀಸ್. ಕಾಂಗ್ರೆಸ್ನ ಎಲೆಕ್ಷನ್ ಕ್ಯಾಬಿನೆಟ್ ಅಂದರೆ ಏನು, ಅದು ಇಂಪಾರ್ಟೆಂಟು. ಯಾಕಂದರೆ ಪ್ಯಾರಾಮೀಟರ್ ಈಸ್ ವೆರಿ ಕ್ಲಿಯರ್ಲಿ ಸೆಟ್. ಯಾರು ಎಷ್ಟು ಲೂಟ್ ಮಾಡ್ತಾರೆ, ಯಾರು ಎಷ್ಟು ಖರ್ಚು ಮಾಡಲಿಕ್ಕೆ ಕೊಡ್ತಾರೆ ಚುನಾವಣೆ ಟೈಮಲ್ಲಿ. ಇದು ಯಾಕೆ ಅಂತ ಹೇಳಿದ್ರೆ, ಯಾಕೆ ಹಿಂಗೆ ಹೇಳ್ತಿದ್ದೀವಿ ಅಂತ ಹೇಳಿದ್ರೆ, ನಾನಿಲ್ಲಿ ಇದೇ ಕಾಂಗ್ರೆಸ್ ಪಕ್ಷ 1989ರಲ್ಲಿ ಸರ್ಕಾರ ರಚನೆ ಮಾಡಿದಂತಹ ವೀರೇಂದ್ರ ಪಾಟೀಲ್ ಸರ್ಕಾರ, ತುಂಬ ನಾವು ಆಗ ತಾನೇ ವಿದ್ಯಾರ್ಥಿಗಳಾಗಿದ್ವಿ, ಇನ್ನು ಸಣ್ಣ ವಿದ್ಯಾರ್ಥಿಗಳು. ಆಗ ನಾವು ಪೇಪರ್ ಓದ್ಬಿಟ್ಟು ತಿಳ್ಕೊತಾ ಇದ್ವಿ. ಯಾವ ರೀತಿ ಸೆಟ್ ಮಾಡಿದರು ಅಂದರೆ, 12 ಜನ ಮಂತ್ರಿಗಳು ಮಾಡ್ತಾರೆ. 12 ಜನ ಮಂತ್ರಿಗಳು, ಒಬ್ಬ ಮಂತ್ರಿಗೆ 8 ಜನ ಶಾಸಕರ ಸಪೋರ್ಟ್ ಇರಬೇಕು. ಆ ಸಪೋರ್ಟ್ ಇದ್ದ ಲೆಟರ್ ಇದ್ದರೆ ಮಾತ್ರನೇ ವೀರೇಂದ್ರ ಪಾಟೀಲ್ರು ಅವ್ರನ್ನ ಮಂತ್ರಿ ಮಾಡ್ತಾರೆ. ಅದು 179 ಜನ ಶಾಸಕರಿಗೆ ಇದು ಭಾರಿ ಭರ್ಜರಿ ಬಹುಮತ. ಈ ಕರ್ನಾಟಕದ ಇತಿಹಾಸದಲ್ಲೇ ಗೆದ್ದಿರಲಿಲ್ಲ. ಹೈಕಮಾಂಡ್ನ ಇಂಟರ್ಫಿಯರೆನ್ಸ್ ಇಲ್ಲದೆ ಮಾಡಿದ್ರು. ಅದಕ್ಕೋಸ್ಕರನೇ ಅವ್ರನ್ನ ತೆಗೆದ್ರು. ಹೈಕಮಾಂಡ್ ಇಂಟರ್ಫಿಯರೆನ್ಸ್ ಇರಲಿಲ್ಲ ಅಂತೇಳಿ ಹೈಕಮಾಂಡ್ಗೆ ಬೇಕಾಗಿರ್ತಕ್ಕಂಥ ಬಂಗಾರಪ್ಪ ಅವ್ರನ್ನ ತದನಂತರದಲ್ಲಿ ವೀರಪ್ಪ ಮೊಯ್ಲಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರು. ಇದೇ ಮುಖ್ಯಮಂತ್ರಿಗಳು ಅಂದರೆ ಇವತ್ತಿನ ಮುಖ್ಯಮಂತ್ರಿ ಅವತ್ತು ಬಂಗಾರಪ್ಪನವ್ರ ಕಾಲದಲ್ಲಿ ಸಚಿವರಾಗ್ತಾರೆ. ಆಯಿತಾ? ಅಂದರೆ ಅರ್ಥ ಏನು ಅಂತ ಹೇಳಿದ್ರೆ, ಒಂದು ಪ್ಯಾರಾಮೀಟ್ರು, ಇದೇ ಪ್ಯಾರಾಮೀಟ್ರನ್ನ ಲಾಲು ಪ್ರಸಾದ್ ಯಾದವ್ 1995ಅಲ್ಲಿ ಜನತಾದಳ ಇದ್ದಾಗ ಮಾಡಿದ್ರು. RJD ಮಾಡಿದಾಗ ಅದನ್ನು ಅವ್ರ ಫಾರ್ಮುಲಾ ಅವರೇ ತೆಗೆದಾಕ್ಬಿಟ್ರು. ಒಂದು ಫಾರ್ಮುಲಾ ಇತ್ತಾ ಮಂತ್ರಿ ಮಾಡಲಿಕ್ಕೆ? ಏನು ಫಾರ್ಮುಲಾ ಇತ್ತು? ನಮ್ಮ ಪ್ರಕಾರ ಏನು ಫಾರ್ಮುಲಾ ಇತ್ತು ಅದನ್ನೇ RB ತಿಮ್ಮಾಪುರ ಅವರು ಸಹ ಹೇಳ್ತಾ ಇರ್ತಕ್ಕಂಥದ್ದು. ಏನು ಅಂದರೆ, ಯಾರ್ಯಾರು ಎಷ್ಟೆಷ್ಟು ಕಾಣಿಕೆನ ಹೈಕಮಾಂಡ್ಗೆ ಮತ್ತು ಸರ್ಕಾರಕ್ಕೆ ಕೊಡ್ತಾರೆ, ಈಗ ಕೊಟ್ಟಿದ್ದಾರೆ, ಮುಂದೆ ಕೊಡ್ತಾರೆ ಅಂತಕ್ಕಂಥದ್ದು. ಉದಾಹರಣೆಗೆ ಫಾರ್ ಎಕ್ಸಾಂಪಲ್ ಒಬ್ಬೊಬ್ಬರದೇ ವಿಶ್ಲೇಷಣೆ ಮಾಡ್ಕೊಂಬರೋದಾದರೆ, ಈಗ ನಮ್ಮ ಮಾಗಡಿ ಬಾಲಕೃಷ್ಣ ಅವರು ಈಗ ಯಾವುದಪ್ಪ ಅದು ಬಿಡದಿ ಟೌನ್ಶಿಪ್ ಮಾಡಬೇಕಾಗಿದೆ, ಅದಕ್ಕೋಸ್ಕರ ಬಿಡದಿ ಟೌನ್ಶಿಪ್ಪಲ್ಲಿ ಎಷ್ಟು ನೀನು ಲೂಟ್ ಮಾಡಿ ಕೊಡ್ತೀಯಪ್ಪ ನನಗೆ ಅಂತಕ್ಕಂಥ ಪ್ಯಾರಾಮೀಟರ್. ಬಿ ನಾಗೇಂದ್ರ ಅವರು ಇಷ್ಟು ಕೊಟ್ಟಿದ್ದೀರಾ, ಅವರು ಬ್ಲ್ಯಾಕ್ ಮೇಲ್ ಮಾಡಿರ್ಬೋದು ಮೋಸ್ಟ್ಲಿ ಸಿದ್ದರಾಮಯ್ಯನವ್ರಿಗೆ ಅಥವಾ ಹೈಕಮಾಂಡ್ಗೆ, ನಾನು ನಿಮಗೆ ಶೇರ್ ಮಾಡಿದ್ದೆ, ಆದರೆ ನೀವು ನಾನೇನಾದ್ರೂ ಮಂತ್ರಿಮಂಡಲಕ್ಕೆ ತೊಗೊಳ್ಳದೇ ಇದ್ದರೆ ನಾನು ನಿಮ್ಮ ಹೆಸರುಗಳನ್ನ ಹೇಳ್ತಾನೆ ED ಮುಂದೆ, ಅದಕ್ಕೋಸ್ಕರ ತೊಗೊಂಡಿರ್ಬೋದು. ಹಾಗೆಯೇ ಸಂತೋಷ್ ಲಾಡ್ ಅವರು ಗೊತ್ತಿದೆ ಎಲ್ಲರಿಗೂ ಯಾವ ರೀತಿ ಹೆಲ್ತ್ ಕಿಟ್ಟಲ್ಲಿ, ಯಾವ ರೀತಿ ಲೇಬರ್ ಕಿಟ್ಟಲ್ಲಿ ಅಕ್ರಮ ಮಾಡಿದ್ರು ಅಂತ ಹೇಳಿ. ಆದರೆ ಆ ಅಕ್ರಮನ ಅಮೌಂಟ್ ಪ್ರಾಬಬ್ಲಿ ಶೇರ್ ಮಾಡ್ಕೊಂಡಿರ್ಬೋದು, ಅದರಿಂದ ಕೊಟ್ಟಿರಬಹುದು. ಅದೇ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಏನಕ್ಕೆ ಮಾಡಲಿಲ್ಲ ಸಚಿವರು ಏನಕ್ಕೆ ಮಾಡಲಿಲ್ಲ ಅಂದರೆ, ಅವರು ಆ 7,500 ಕೋಟಿ ರೂಪಾಯಿ ಏನಿತ್ತು ಸರಿಯಾಗಿರ್ತಕ್ಕಂತಹ ಶೇರನ್ನು ಕೊಟ್ಟದೆ ಇರಬಹುದೇನೋ, ಆದ್ದರಿಂದಾಗಿ ಅವ್ರು ಮಾಡದೇ ಇರಬಹುದು. ಅಂದರೆ ಈ ರೀತಿಯ ಒಬ್ಬೊಬ್ಬರ ಬಗ್ಗೆನೂ ಕೇಳಿದೆ. ಈಗಲಾದರೂ ವಿರೋಧ ಪಕ್ಷಗಳು ಬರ್ತಾ ಇದ್ದೀನಿ, ವಿರೋಧ ಪಕ್ಷಗಳು ಸತ್ಯವಾದ ಮಾತು. ಎಕ್ಸೈಸ್ ಅಂದ್ರೆ ಅದ್ರ ಬಗ್ಗೆ ಏನೂ ಆಗಲಿಲ್ಲ. ಇಲ್ಲ ಬಂದೆ ನಾನು. ನೀವು ತುಂಬಾ ವ್ಯಾಲಿಡ್ ಪ್ರಶ್ನೆ ಕೇಳಿದ್ರಿ. ನಿನ್ನೆ ಇನ್ಫ್ಯಾಕ್ಟ್ ಬೆಳಗ್ಗೆ ನಾವು ಮಾಧ್ಯಮದ ಏನು ಸಭೆ ಚರ್ಚೆ ಆಗ್ತದೆ, ಆ ಸಭೆನಲ್ಲೇ ನಾವು ಚರ್ಚೆ ಮಾಡಿದ್ವಿ. ಇದಕ್ಕೆ ಎವಿಡೆನ್ಸಸ್ನ ಕಲೆಕ್ಟ್ ಮಾಡಿಕೊಂಡು ತದನಂತರದಲ್ಲಿ ನಾವು ಮಾತಾಡತಕ್ಕಂಥ ಕೆಲಸ ಆಗಬೇಕು. ಆಮೇಲೆ ಒಂದು ಪತ್ರಿಕಾಗೋಷ್ಠಿ ಮತ್ತು ಹೋರಾಟನ ನಾವು ರೂಪಿಸಬೇಕು ಅಂತ ಹೇಳಿ. ಆದರೆ ಏನಾಯಿತು, ಇವತ್ತು ಬೆಳಗ್ಗೆ ನಾವು ಚರ್ಚೆ ಮಾಡ್ತಿದ್ದಾಗ ಸಾಕಷ್ಟು ಎವಿಡೆನ್ಸ್ ಕಲೆಕ್ಟ್ ಆಗಿಲ್ಲ ಅಂತಕ್ಕಂಥದ್ದು ಸಹ ಮಾಹಿತಿ ತೆಗೆದುಕೊಂಡ್ವಿ. ಆದರೆ ತದನಂತರದಲ್ಲಿ ಯಾವ ರೀತಿ ವಿಜಯಾನಂದ ಕಾಶ್ಯಪ್ನವ್ರು ಹೇಳಿದ್ರು, ಆಗ ಇನ್ಫ್ಯಾಕ್ಟ್ ಈಗ ನಮ್ಮದು ಮೀಟಿಂಗ್ ನಡೀತಾ ಇದೆ. ಅದರಲ್ಲಿ ಮೋಸ್ಟ್ಲಿ 7 ಗಂಟೆಗೆ ಮೀಟಿಂಗ್ 7 ಗಂಟೆ 8 ಗಂಟೆ ಮೀಟಿಂಗ್ ಇದೆ. ಅದರಲ್ಲಿ ಇಲ್ಲ ಒಂದು ನಿಮಿಷ ಗುಹಾ ಅವರೇ, ಒಂದು ನಿಮಿಷ ನಾನು ಮುಗಿಸ್ಬಿಡ್ತೀನಿ, ಆಮೇಲೆ ತಾವು ಮಾತಾಡಿ, ತೊಂದರೆ ಇಲ್ಲ. ತಾವು ಮಾತಾಡ್ಬೇಕಾದ್ರೆ ನಾನು ಮಾತಾಡಲಿಲ್ಲ. ಆದರೆ ಏನಂತ ಹೇಳಿದ್ರೆ, ಯಾವ ರೀತಿ ಸ್ಟ್ರಾಟಜೈಸ್ ಮಾಡಬೇಕು. ಯಾಕಂದರೆ RB ತಿಮ್ಮಾಪುರ ಅವ್ರ ಬಗ್ಗೆನೂ ಸಹ ಆಪಾದನೆ ಬಂತು. ಆವಾಗ ನಾವು ಹೇಳ್ತಾ ಇದ್ವಿ, ಲೋಕಾಯುಕ್ತನೇ ಒಂದು ಪೋರ್ಟ್ಫೋಲಿಯೋ ಮಾಡ್ಕೊಂಡ್ಬಿಟ್ಟಾರೆ ಕಾಂಗ್ರೆಸ್ ಸರ್ಕಾರ. ಲೋಕಾಯುಕ್ತದಲ್ಲಿ SP-ನ ಇವರು ಆಗರಣನೂ ಸಹ, ಆ ಟೇಪ್ನು ಸಹ ನೀವು ಅಧಿಕಾರಿ ಮಾತಾಡ್ತಾ ಇದ್ದಿದ್ದು ಬೇಜಾರು ಮಾಡ್ಕೊಂಡಿಲ್ಲ. ಅದು ಒಂದೇ ಅಲ್ಲ. ಆಮೇಲೆ ಯಾವ ರೀತಿ ಸಿದ್ದರಾಮಯ್ಯನವ್ರನ್ನ ಅವೇಳನಕಾರಿಯಾಗಿ ಯಾರ್ಯಾರು ಉಗ್ರಪ್ಪನವರು ಮತ್ತು ಅವ್ರು ಇನ್ನೊಬ್ರು ಅಶೋಕ್ ಪಟ್ಟಣ್ಣನವರು ಏನು ಮಾತಾಡಿದ್ರು, ಅಶೋಕ್ ಪಟ್ಟಣ್ಣವ್ರಿಗೆ ಏನಕ್ಕೆ ಮಂತ್ರಿ ಮಾಡಿಲ್ಲ, ಏನಕ್ಕೆ ಅಂತಂದರೆ ಇದೇ ಕಾರಣಕ್ಕೆ ಮಂತ್ರಿ ಮಾಡಿಲ್ಲ. ಆಮೇಲೆ ಪಾಪ ನಮ್ಮ ಇವರು ಸಮುದಾಯದ ನಾಯಕರಿದ್ದರು, ಹಿಂದುಳಿದ ಸಮುದಾಯ ನಾಯಕರು, ಅವ್ರನ್ನೂ ಸಹ ಪಕ್ಷದಿಂದ ಉಚ್ಚಾಟನೆ ಮಾಡಿಬಿಟ್ರು ಕಾಂಗ್ರೆಸ್ನವರು. ಅದು ಪಾಪ ಅವರು ತುಂಬ ಸೀನಿಯರ್ ಇದ್ದರು, ಆದರೂ ಸಹ ಅವ್ರನ್ನ ಉಚ್ಚಾಟನೆ ಮಾಡಿದ್ರು. ಏನಕ್ಕೆ ಅಂತ ಹೇಳಿದ್ರೆ, ಅದು ಸಿದ್ದರಾಮಯ್ಯನವ್ರ ಬಗ್ಗೆ ಟಗರು ಎಗರಿ ಗುದ್ದುತ್ತಪ್ಪ ಅಂತ ಹೇಳಿದ್ದಕ್ಕೆ. ಆಯಿತಾ? ಅಂದರೆ ಯಾರೂ ಸಹ ಇವ್ರನ್ನ ಕ್ರಿಟಿಸೈಸ್ ಮಾಡಬಾರ್ದು.
ವಿರೋಧ ಪಕ್ಷದವ್ರು ಕ್ರಿಟಿಸೈಸ್ ಮಾಡಿದ್ರೆ ಕೇಸ್ ಹಾಕ್ತೀರಾ? ಯಾವ್ದ್ರಿ ಇದು ಅರ್ಥ ಇದು? ಡೆಲ್ಲಿನಲ್ಲಿ ಯಾವ್ದು ಅರ್ಥ ಏನ್ ಇದು? ಮಾಡಿದ್ದೀರಾ ಯಾವ್ದು ಅದನ್ನ ಅರ್ಥ? criticize ನಾವು ಹೇಳೋದು ಕೇಳಿ 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 ಒಂದು ನಿಮಿಷ ಗೋರೆ. ನಾವು ಮಾತಾಡಕ್ ಬಿಡಿ, ನಾವು ಮಾತಾಡಕ್ ಬಿಡಿ, ಕ್ರಿಟಿಸೈಸ್ ಮಾಡಿದ್ರ ಅಂತ ನಾವು ಮಾತಾಡಕ್ ಬಿಡಿ, ನಾವು ಮಾತಾಡಕ್ ಬಿಡಿ, ಗಮನಕ್ಕೆ ಬರ್ಲಿಲ್ಲ. ನೀವು ಡೆಲ್ಲಿ ಮಾತಾಡಕ್ ಬಿಡಿ, ಮಾತಾಡಕ್ ಬಿಡಿ. ಇಲ್ಲ, ಉಮೇಶ್ ಗೌಡ With respect, ಉಮೇಶ್ ಗೌಡ್ರೆ, ಒಂದು ನಿಮಿಷ, ಆಮೇಲೆ ನಾನು ಮುಗಿಸ್ತೀನಿ. ದಯವಿಟ್ಟು ಇನ್ನು ಎರಡೇ ಬೇರೆ ಮಾತಾಡಿ, point. ಮಾತಾಡಿ. ಇನ್ನು ಎರಡೇ point. ಒಂದು ನಿಮಿಷ ಗೋರೆ. ಇನ್ನು ಎರಡೇ point. ಎರಡು ಹೇಳಿ, point. ಹೇಳಿ. ಮುಗಿಸ್ಬಿಡಿ, ಮುಗಿಸ್ಬಿಡಿ, ಮುಗಿಸ್ಬಿಡಿ. ಏನು ಅಂತ ಹೇಳಿದ್ರೆ, ಈ ಸರ್ಕಾರದಲ್ಲಿ ಮಂತ್ರಿ ಆಗೋದಕ್ಕೆ ಅವಕಾಶ ಇರೋದು ಕೇವಲ ಒಂದೇ ಪ್ಯಾರಾಮೀಟರ್, ಯಾರು ಎಷ್ಟು ದುಡ್ಡನ್ನು ಹೈಕಮಾಂಡು ಮತ್ತು ಸರ್ಕಾರದ ಚುನಾವಣೆ ಕೊಡ್ತೀರಾ, ಅದರಿಂದಾಗೇನೆ ಅಂಥವ್ರನ್ನೇ ಮಾಡೋದು. ಇನ್ನು ಯಾವುದೇ ಕ್ರೈಟೀರಿಯಾ ಮಾಡಲ್ಲ. ಜಾತಿ ಲೆಕ್ಕಾಚಾರ ಹೊಂದ್ಬಿಟ್ರೆ ಕ್ಷೇತ್ರವಾರದಲ್ಲೂ ಸಹ ಪ್ರಾದೇಶಿಕವಾರದಲ್ಲೂ ಮಾಡಿಲ್ಲ, ವುಮೆನ್ಗೆ ರೆಪ್ರೆಸೆಂಟೇಷನ್ ಕೊಟ್ಟಿಲ್ಲ. ಈ ಸರ್ಕಾರ ಅಟ್ಟರ್ ಫೇಲ್ಯೂರ್ ಆಗಿದೆ. ಇದು 5G ಅಲ್ಲ 5C ಸರ್ಕಾರ. ಮುಂದೆ ನಾನು 5C ಅಂದರೆ ಏನು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನೀವು ದಯವಿಟ್ಟು ಅರ್ಥ ಮಾಡ್ಕೊಬೇಕು ಜನತೆ, ಕರ್ನಾಟಕ ಜನತೆ